ಅನ್ನೋದು ಅವನಿಗೆ ಅದ್ಯಾವ ಮಟ್ಟದಲ್ಲಿತ್ತು ಹೇಳೋದಕ್ಕೆ ಆಗಲ್ಲ. ಅವನು ಭಯದಿಂದ ಸಂಸಾರ ಮಾಡ್ತಾ ಇದ್ದೋ ಅಥವಾ ಅವನ ಮನಸ್ಸು ಅಷ್ಟು ಬೇಗ ಚೇಂಜ್ ಆಗಿತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ಡಿವೋರ್ಸ್ ತಗೋತೀನಿ ಅಂತಿದ್ದವನು ಹೆಂಡತಿ ಬೇಕು ಅಂತ ಸತ್ತು ಮಲಗಿದ್ದ. ಮದುವೆಯ ನಂತರ ಫ್ರೆಂಡ್ಸ್ ಅನ್ನ ಮೊದಲು ಭೇಟಿಯಾದ ಹುಡುಗ ಅಥವಾ ಹುಡುಗಿ ಹೇಗಿರ್ತಾರೆ ಹೇಳಿ? ಎಲ್ಲರ ತರ ಈ ಚಂದ್ರಶೇಖರ್ ಇರಲಿಲ್ಲ. ಅವನು ಸುಖ ಹೇಳ್ಕೊಳ್ಳೋದ್ ಬಿಟ್ಟು ಕಷ್ಟ ಹೇಳ್ಕೊಂಡಿದ್ದ. ತನ್ನ ಹೆಂಡತಿಯ ಮನೆಯಲ್ಲಿ ವಾಮಾಚಾರ ಮಾಡ್ತಾರಂತೆ, ನನಗೂ ಏನೋ ಮಾಡಿದಂಗಿದೆ, ಆರೋಗ್ಯನೇ ಸರಿ ಇಲ್ಲ ಅಂದಿದ್ದ. ಅವನು ಈ 3 ತಿಂಗಳು ಮುಂಚೆ ಮೇ 30ನೇ ತಾರೀಕು ಮದುವೆ ಆಗಿದ್ದು. ಮದುವೆ ಆದಾಗಿಂದನೂ ಅವನು ನೆಮ್ಮದಿಯಿಂದ ಏನಿಲ್ಲ. ಅವರೇನೋ ವಾಮಾಚಾರ ಮಾಡಿ ಅವನ್ನ ಅವ್ರ ಕಡೆ ಹೇಳ್ಕೊಳೋ ಥರ ಏನೇನೋ ಮಾಡಿ ಇದು ಮಾಡಿದ್ದಾರೆ. ಹುಡುಗಿನೂ ಸರಿಯಾಗಿ ಇವನ ಹತ್ರ ಆಕ್ಟಿವಿಟಿಯಾಗಿ ಮಾತಾಡೋದು ಅದೆಲ್ಲ ಏನೂ ಇರಲಿಲ್ಲ. ಇವನು ತುಂಬ ನೋವಿಂದನೇ ಯಾವಾಗಲೂ ಬ್ಯಾಡ್ ಮೂಡಲ್ಲೇ ಇರ್ತಾ ಇದ್ದ. ಹೊರಗಡೆ ಅವನ ಮೂಡು ಹೆಂಗೆ ಇದ್ರೂ ಮನೆಯಲ್ಲಿ ಹೆಂಡತಿ ಜೊತೆ ನಗ್ನಗ್ತಾನೆ ಇರ್ತಿದ್ದ. ಆಕೆಯ ಬೇಕು ಬೇಡಗಳನ್ನ ವಿಚಾರಿಸಿಕೊಂಡು ಚೆನ್ನಾಗಿ ನೋಡ್ಕೊಂಡಿದ್ದಂತೆ. ಆದ್ರೆ ಅವನ ಪರಿಸ್ಥಿತಿನೇ ದಿನದಿಂದ ದಿನಕ್ಕೆ ಹಾಳಾಗ್ತಾ ಹೋಗಿತ್ತು ಅಂತ ಗೆಳೆಯ ಸತೀಶ್ ಹೇಳ್ತಾನೆ. ಹುಡುಗ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದ, ಹುಡುಗಿನ ಚೆನ್ನಾಗೇ ನೋಡ್ಕೊಂಡಿದ್ದ. ಇಷ್ಟೆಲ್ಲ ಆದ್ರೂ ಹುಡುಗಿ ಕಡೆಯವ್ರು ಯಾರೂ ಬಂದಿಲ್ಲ, ಏನು ಇದು ಮಾಡಿಲ್ಲ ನೋಡಿ. ಅದನ್ನು ಈಗ ಹುಡುಗ ಬಂದೇನೆ ರಾತ್ರಿ ಸತ್ತಿದ್ದಾನೆ. ರಾತ್ರಿನೇ ಮೆಸೇಜ್ ಹೋಗಿದೆ, 2 ಗಂಟೆ ರಾತ್ರಿ ಸತ್ತಿರೋದು. ಮೆಸೇಜ್ ಹೋದ್ರೂ ಇನ್ನೂ ಇದುವರೆಗೂ ಯಾರೂ ಬಂದಿಲ್ಲ. ಒಂದೇನಂದರೆ ಇದಕ್ಕಾಗಿರೋದಕ್ಕೆ ಸೂಕ್ತವಾದ ನ್ಯಾಯ ರೀತಿಯಲ್ಲಿ ಏನು ನ್ಯಾಯ ತೋರಿಸ್ಕೊಡ್ಬೇಕು ಅದು ನ್ಯಾಯ ತೋರಿಸ್ಕೊಡ್ಬೇಕು. ಹುಡುಗಿ ಇವಾಗ 3 ತಿಂಗಳಿಂದನೂ ನನ್ನ ಹತ್ರ ಕರೆಕ್ಟಾಗಿ ಆ್ಯಕ್ಟಿವಿಟಿಯಾಗಿ ಮಾತಾಡ್ತಾ ಇಲ್ಲ. ನನಗೆ ತುಂಬ ಅವ್ರು ಮಾಡಿಸಿರೋ ವಾಮಾಚಾರಕ್ಕೆ ಇವನಿಗೆ ಬಾಡಿಲಿ ಏನೇನು ಪೇಯ್ನ್ ಬರ್ತದೆ ಅಂತ ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ. ನಂದು ನಡ್ಕೊಂಡು ಓಡಾಡೋಕ್ಕಾಗಲ್ಲ, ಕೈ ಎತ್ತಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ, ಸ್ಟಮಕ್ ಪೇಯ್ನು. ಹೀಗೆ ಒಂದಿಲ್ಲೊಂದು ಕಾಯಿಲೆಯಿಂದ ಚಂದ್ರಶೇಖರ ನರಳೋದಕ್ಕೂ ಅವರ ಮನೆಯಲ್ಲಿ ಅದೇನೇನೋ ಮಾಟ ಮಂತ್ರದ ವಸ್ತುಗಳು ಸಿಗೋದಕ್ಕೂ ಸರಿ ಹೋಗಿತ್ತು. ಏನೇನು ಕೊಡುಗೆ ಏನೇನೋ ಮಾಡ್ಕೊಂಡು ಇಟ್ಟಿದ್ರು. ನಾವೇ ನೋಡಿ ಅಲ್ಲಿ ಬೇರೆ ಕಡೆ ಹೋಗಿ ಎಲ್ಲ ತೋರಿಸಿ ಅದು ಹಿಂಗೆ ವಶೀಕರಣ ಮಾಡಿಸ್ಕೊಂಡಿರೋದಪ್ಪ ಅವರು. ಇದು ಭಾಳ ಡೇಂಜರ್ ಅಂತಲೂ ಹೇಳಿದ್ರು. ಅದಕ್ಕೆ ನಾವು ಶಾಂತಿ ಆಗಲಿ ಅಂದ್ಬಿಟ್ಟು ಏನೋ ಒಂದು ವರ್ಷ ಸ್ವಲ್ಪ ನಾವು ಮಾಡಿಸಿದ್ದು. ಅದು ಅವ್ರಿಗೆ ಕೆಟ್ಟದಾಗಲಿ ಅಂತ ಮಾಡ್ತಿಲ್ಲ, ನಮಗೇನು ಆಗದಂಗೆ ಮಾಡಿಸ್ಕೊಂಡಿದ್ದು. ಇಷ್ಟಾದ್ಮೇಲೆ ವಾಮಾಚಾರದ ಸಮಸ್ಯೆನೇ ಆಗಿದ್ರೆ ಎಲ್ಲ ಸರಿ ಹೋಗ್ಬೇಕಿತ್ತಲ್ವ. ನಂತರ ಚಂದ್ರಶೇಖರ ಮತ್ತು ನಾಗಮಣಿಯ ನಡುವಿನ ಸಂಬಂಧ ಏನು ಸರಿ ಹೋಗಿರಲಿಲ್ಲ. ಆಕೆಗೆ ಬರೋ ಫೋನ್ ಕಾಲ್ಗಳ ಬಗ್ಗೆ ಚಂದ್ರಶೇಖರನಿಗೆ ಗೊತ್ತಾಗಿತ್ತು. ಅವನು ಯಾರು ಅಂತ ಕೇಳಿದ್ರೆ ಆಕೆ ಹೇಳ್ತಾ ಇದ್ದದ್ದು ಬರೀ ರಾಂಗ್ ನಂಬರ್ ಅಂತ. ನಂತರ ಆ ರಾಂಗ್ ನಂಬರ್ ಕಾಟನೇ ಬೇಡ ಅಂತ ಸಿಮ್ ಚೇಂಜ್ ಮಾಡಿದ್ದು ಆಯ್ತು. ಆದ್ರೂ ಆಕೆಯ ಚಾಟಿಂಗು ಚೀಟಿಂಗು ಎಲ್ಲ ಮುಗಿಯದಿದ್ದಾಗ ಬೇರೆ ಆಗಿಬಿಡ್ಬೇಕು ಅನ್ನೋ ತೀರ್ಮಾನಕ್ಕೂ ಬಂದಿದ್ದ ಚಂದ್ರಶೇಖರ. ಅಂದರೆ ಅವರು ಬೇಡ, ಅವ್ರು ಸರಿ ಇಲ್ಲ, ನಾನು ಇದು ಮಾಡಲ್ಲ, ಡ್ರೈವರ್ಸ್ ತಗೊಳ್ತೀನಿ ಅಂತ ಹೇಳ್ತಾ ಇದ್ದ ಅಷ್ಟೇ. ಆದ್ರೆ ಹೇಳಿದ್ದಷ್ಟೇ ಹಾಗೆ ಮಾಡೋ ಮನಸ್ಸಾಗ್ಲಿಲ್ಲ. ಇವತ್ತಲ್ಲ ನಾಳೆ ನಾಗಮಣಿ ಅಡ್ಜಸ್ಟ್ ಆಗ್ತಾಳೆ ಅಂದ್ಕೊಂಡು ಕೂತ. ಈ ನಡುವೆ ವಾರದ ಹಿಂದೆ ಹೆಂಡತಿ ಹತ್ರ ಈ ವಾಮಾಚಾರ ಮತ್ತು ಸೆಲ್ ಫೋನ್ ವಿಷಯಗಳನ್ನ ಮನಸ್ಸು ಬಿಚ್ಚಿ ಮಾತಾಡಿದ್ದ. ಸಮಸ್ಯೆ ಏನು ಕೇಳಿದ್ದ. ಆದ್ರೆ ಆ ವಿಷಯದಲ್ಲಿ ಮಾತಿಗೆ ಮಾತು ಬೆಳೆದು ಜಗಳವಾಗಿತ್ತು. ಇವಾಗ ಒಂದು ವೀಕಲ್ಲಿ ಏನೋ ಅದೆಲ್ಲ ಮಾಡಿಸ್ತಾರೆ ನಿಮ್ಮಪ್ಪ ಹಂಗೆ ಅಂತ ಕೇಳಿದಕ್ಕೆ ಹುಡುಗಿ ಕೇಳ್ದೆ ಹೋಗ್ಬಿಟ್ಟಿದೆ. ಕೇಳ್ದೆ ಹೋದ್ಮೇಲೆ ಇವನು ಫೋನ್ ಮಾಡಿ ಬಾ ಹಂಗೆ ಅಂತೆಲ್ಲ ಫೋನ್ ಮಾಡಿದ್ದಾನೆ. ಅವ್ರು ಯಾರು ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ ಅವ್ರಿಗೆ. ಅಲ್ಲಿ ಹೋಗಿ ಮನೆಗೆ ಹೋಗಿನೂ ಕರ್ಕೊಂಬರ್ಬೇಕಂತ ಟ್ರೈ ಮಾಡಿ ಮನೆಗೆ ಹೋದ್ರೆ ಅಲ್ಲಿ ಯಾರೂ ಸಿಕ್ಕಿಲ್ಲ. ಮನೆ ಬಿಟ್ಟು ಆಲ್ಮೋಸ್ಟ್ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಹುಡುಗಿಗೆ ಬೇರೆ ಫೋನ್ ಕಾಲ್ಸು ಅನ್ಎಕ್ಸ್ಪೆಕ್ಟೆಡ್ ಕಾಲ್ಸು ಅದು ಇದು ಬಂದು ಇವ್ನು 3 ಸಿಮ್ ಚೇಂಜ್ ಮಾಡಿ ಕೊಟ್ಟಿದ್ದಾನೆ ಹುಡುಗಿಗೆ. ಆ 3 ಸಿಮ್ಮಲ್ಲೂ ಅನ್ಎಕ್ಸ್ಪೆಕ್ಟೆಡ್ ಕಾಲ್ಸು ಯಾವುದ್ಯಾವುದೋ ಬಂದಿದೆ. ಅದನ್ನೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ಕೇಳಿದ್ದಾನೆ, ಏನು ಈ ಥರ ಕಾಲ್ಸ್ ಬರ್ತಾ ಇದೆ ಹಂಗೆ ಅಂತ. ಅಷ್ಟೇ, ಆವತ್ತೇ ನಾಗಮಣಿ ಮನೆ ಬಿಟ್ಟು ಹೋಗಿದ್ಲು. ಯಾರ ಗಮನಕ್ಕೂ ಬಾರದ ಹಾಗೆ ಪಕ್ಕದ ಮನೆಯಲ್ಲಿ ಕಾಸಿಸ್ಕೊಂಡು ಕಾಲ್ ಕಿತ್ತಿದ್ಲು. ಶನಿವಾರ ಹೋಗಿದ್ದು 12:30 1 ಗಂಟೆ ಹೋಗಿದ್ದಾಳೆ ಶನಿವಾರ ದಿವಸ. ಇಲ್ಲ ನಮ್ ಕೇಳಿಲ್ಲ ಅವಳು. ನಾನು ಮಲಿಕಂಡೆ ಬಂದು ಸಾಕಾಯ್ತು ಕೆಲಸ ಮಾಡಿ ಹಂಗೆ ಹೋಗಿರೋದು. ಅವಳು ಈ ಪಕ್ಕದ ಮನೇಲಿ 300 ರೂಪಾಯಿ 200 ರೂಪಾಯಿ ಇಸ್ಕೋಗಿದ್ದಾಳೆ. ನಮ್ಮ ತಂಗಿ ಹತ್ರ 200 ರೂಪಾಯಿನ ಇಸ್ಕೋಗಿದ್ದಾಳೆ. ನಾವು ಎಲ್ಲ ಅವಳಿಗೆ ಇರ್ಲಿಲ್ವಲ್ಲ, ಹೊಟ್ಟೋಗ್ಬಿಟ್ಟಿದ್ದಾಳೆ. ನಾನು ಕಾಣ್ದಾಗ ಹೊಟ್ಟೋಗಿದ್ಲು. 200 ರೂಪಾಯಿ ಕೊಡ್ಬೇಕಾರೆ ಯಾಕೆ ಅಂತ ಕೇಳಿದ್ರೆ ನೀವು ನಮ್ ಗೊತ್ತು, ಇವರು ಹೇಳಿಲ್ಲ ಅವರು ಹೇಳಿಲ್ಲ. ನಮ್ಗೆ ಕಾಣ್ದಂಗೆ ಇಸ್ಕೊಂಡೋಗಿರೋದು. ನನ್ಗೆ ಅದೇನೋಯ್ತದೆ ಅನ್ಬಿಟ್ಟು ಇಸ್ಕೋಗಿದ್ದಾಳೆ.
ಹಾಗೆ ಹೋದವಳನ್ನ ವಾಪಸ್ ಕರೆಯೋದಕ್ಕೆ ಚಂದ್ರಶೇಖರ ಹರಸಾಹಸ ಮಾಡಿದ್ದ. ಅದೆಷ್ಟು ಫೋನ್ ಮಾಡಿದ್ರು ಆಕೆ ರಿಸೀವ್ ಮಾಡಲಿಲ್ಲ. ನಂತರ ಕರ್ಕೊಂಬರೋದಕ್ಕೆ ಅಂತ ಹೋದ್ರೂ ಪ್ರಯೋಜನವಾಗ್ಲಿಲ್ಲ. ಈ ನಡುವೆ ಏಳುಗಳ್ಳಿಯ ಜನ ನಾಗಮಣಿಗೆ ಬೇರೊಬ್ಬನ ಜೊತೆ ಎಂಗೇಜ್ಮೆಂಟ್ ಆಗಿ ಮದುವೆಗೆ ಛತ್ರನೂ ಬುಕ್ ಆಗಿತ್ತು. ಆಗ ಆಕೆ ಪ್ರೀತಿಸಿದವನ ಜೊತೆ ಓಡ್ ಹೋಗಿದ್ಲು. ನಂತರ ಅವಳನ್ನ ವಾಪಸ್ ಕರ್ಕೊಂಡ್ಬಂದ್ಮೇಲೆ ನೀವು ಅವಳನ್ನ ಅದೇ ಛತ್ರದಲ್ಲಿ ಮೊದಲು ಮದುವೆ ಫಿಕ್ಸ್ ಆಗಿದ್ದ ಡೇಟ್ಗೆ ಮದುವೆ ಮಾಡಿಕೊಂಡಿದ್ದು ಅನ್ನೋ ಆಘಾತಕಾರಿ ವಿಷಯವನ್ನ ತಿಳಿಸಿದ್ರು. ಆಗ್ಲೇ ಚಂದ್ರಶೇಖರನಿಗೆ ಮನಸ್ಸು ಮುರಿದೋಯ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಅವತ್ತು ಮನೆಗೆ ವಾಪಸ್ ಬಂದವನು ರಾತ್ರಿ ಬೆಳಗಾಗೋದ್ರೊಳಗೆ ಸತ್ತು ಮಲಗಿದ್ದ. ನಾವು ಬೆಳಗ್ಗೆ 3 ಗಂಟೆ ರಾತ್ರಿ ಅಂದರೆ ಬೆಳಗ್ಗೆ ಎದ್ದು ಅವ್ರ ಡ್ಯೂಟಿ ಕೆಲಸಕ್ಕೆ ಹೋಗೋರು ಎದ್ದಿಲ್ಲ. ಕೆಲಸಕ್ಕೆ ಹೋಗೋದಲ್ಲ, ರಾತ್ರಿ ನಾವು ಬಂದು 10:30 ಹೇಳಿಸ್ತೋ, ಹೇಳಲಿಲ್ಲ, ಎಲ್ಲ ಮನೆ ಕೊಡೋದೇನು ಅಂದ್ಬಿಟ್ಟು ನಾವು ಸುಮ್ಮನೆ ಆಗ್ಬಿಟ್ಟು. ಆಮೇಲೆ ಲೈಟ್ ಉರಿತಾಯಿತ್ತು. ಲೈಟ್ ಯಾಕೆ 3 ಗಂಟೆಗೆ ಎದ್ದು ನೋಡಿದೆ, ಆವಾಗಲೂ ಉರಿತಾಯಿತ್ತು. ಯಾಕೆ ಲೈಟ್ ಹಿಂಗೆ ಉರಿತಾಯಿದೆ ಅಂತ ಅವಾಗ ಹೋಗಿದ್ದೆ ನಾನು. ಆವಾಗಲೂ ಆನ್ಸರ್ ಮಾಡಲಿಲ್ಲ. ಆಮೇಲೆ ಕಿಟಕಿನ ಸ್ಕ್ರೂ ಡ್ರೈವರಿಂದ ಹೊಡೆದು ನೋಡಿದ್ರೆ ಅವಾಗ ಈ ಥರ ಆಗಿದೆ. ಲೈಟ್ ಮಾತ್ರ ಹಂಗೆ ಹಾಕಿದ್ದು 2 ಲೈಟು ಉರಿತಾಯಿತ್ತು. ಹೀಗೆ ಮದುವೆ ಮಾಡಿಕೊಂಡು 3 ತಿಂಗಳಿಗೆ ಚಂದ್ರಶೇಖರ ಕಣ್ಮುಚ್ಚಿದ್ದ. ಈಗ ಇಡೀ ಕುಟುಂಬದವರು ಈ ಹುಡುಗ ಆತ್ಮಹತ್ಯೆ ಮಾಡಿಕೊಳ್ಳುವಂಥವನು ಅಲ್ವೇ ಅಲ್ಲ, ಎಲ್ಲ ವಾಮಾಚಾರದ ಎಫೆಕ್ಟು ಅಂತಿದ್ದಾರೆ. ಏನ್ ಕಥೆನೋ ಏನೋ, ಇವರು ಹೇಳ್ತಿರೋ ಕಥೆ ನಿಜವಾದ್ರೆ ಇದರಲ್ಲಿ ನಾಗಮಣಿಯದಂತೂ ತಪ್ಪಿದೆ. ಆಕೆ ಸುಳ್ಳು ಹೇಳಿ ಇವನನ್ನ ಮದುವೆ ಮಾಡ್ಕೋಬಾರ್ದಿತ್ತು. ಮದುವೆ ಅನ್ನೋದು ಪರಸ್ಪರ ಮನಸ್ಸುಗಳನ್ನ ಸೇರಿಸದಿದ್ರೆ ಎಂಥ ಅನಾಹುತ ಆಗ್ಬಿಡಬಹುದು ಅನ್ನೋದಕ್ಕೆ ಇದೇ ಉದಾಹರಣೆ. ಮದುವೆಯ ಸಂಬಂಧ ನಿಲ್ಲೋದು ನಂಬಿಕೆಯ ಮೇಲೆ, ವಿಶ್ವಾಸದ ಮೇಲೆ. ಅದೇ ಉಳ್ಕೊಳ್ಳಿಲ್ಲ ಅಂದ್ರೆ ಇಂತಹ ಅನಾಹುತ ನಡೆದು ಹೋಗ್ಬಿಡುತ್ತೆ. ಆ ನಂಬಿಕೆನೇ ಇಲ್ಲ ಅಂದ್ರೆ ಮದುವೆ ಆಗೋದ್ರಲ್ಲಿ ಅರ್ಥನೇ ಇರಲ್ಲ. ಹಾಗಂದ್ಕೊಂಡೆ ಅಲ್ಲಿ ಹುಡುಗಿ ಮನೆಯವರು ಯೋಧನೊಬ್ಬನ ಮದುವೆಯನ್ನ ಮುರಿದಿದ್ದಾರೆ. ಆಗಿರೋದೇನು, ಈಗ ಏನ್ ನಡೀತಿದೆ ಅನ್ನೋದನ್ನ ಒಂದು ಬ್ರೇಕ್ನ ನಂತರ ಹೇಳ್ತೀವಿ.